ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ದವಡಗನ್ ಅಕ್ಷು. ಹುಣ್ಣಿಮೆಯ ಅದರ ನಂಗೆ ಗೊತ್ತಿಲ್ಲ, ಹುಣ್ಣಿಮೆ ಅಮಾವಾಸ್ಯೆ ಎಲ್ಲ ಗೊತ್ತಿಲ್ಲ ನಂಗೆ. ಹೌದಾ? ಬಕುತಾರಾ ಪ್ರಿಯಾ ಹನುಮ ಜಯಂತಿಯ ಶುಭಾಶಯಗಳು. ಜೈ ಶ್ರೀರಾಮ್. ಇವತ್ತೆಂತ ಅಂತ ಹೇಳಿದ್ರೆ ವಡಗನ್ ಅಕ್ಷು. ಇವತ್ತು ವಿಶೇಷ ಏನಂದ್ರೆ ನಮ್ಮ ಊರಲ್ಲಿ ಹಬ್ಬ, ಮಹತ್ವಬಾರ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಮ್ಮ ಊರಿನಲ್ಲಿ ಹಬ್ಬ, ರಥ ಎಳೆಯೋದು ಎಲ್ಲ ಇರುತ್ತೆ. ನಾನು ಯಾವಾಗಲೂ ಚಿಕ್ಕವಳಿಂದಲೂ ಹೋಗ್ತಾ ಇದ್ದೆ, ಇವತ್ತು ಹೋಗ್ಬೇಕು ಅಲ್ಲಿಗೆ. ಹಣ್ಕಾಯಿ ಮಾಡ್ಲಿಕ್ಕೆ ಉಂಟು ತೇರಿಗೆ. ಅಲ್ಲಿಂದ ಅದಾದ್ಮೇಲೆ ಫಸ್ಟ್ ನಾವೆಲ್ಲಿ ಹೋಗುವ ಗೊತ್ತಾ, ನನ್ನ ಮಾವನ ಮಕ್ಕಳನ್ನ ಮೊನ್ನೆ ಅವ್ರ ಅಜ್ಜಿ ಮನೆಗೆ ಬಿಟ್ಟು ಬಂದಿದ್ದೇನೆ. ಇವತ್ತು ನಮ್ಮೂರಲ್ಲಿ ಹಬ್ಬ, ಮತ್ತೆ ಮಂದರ್ತಿಯಲ್ಲಿ ನಾಗಮಂಡಲ ಎಲ್ಲ ಇರೋದ್ರಿಂದ ಅವ್ರನ್ನ ಕರ್ಕೊಂಡು ಬರ್ಲಿಕ್ಕೋಸ್ಕರ ಮಾಯಿ ಮನೆಗೆ ಹೋಗ್ಬೇಕು. ಮಾಯಿ ಮನೆಗೆ ಹೋಗಿ ಇವತ್ತು ನಂದು ಮಕ್ಕಳ ನಂದಲ್ಲ ಮಾವನ ಮಕ್ಕಳನ್ನ ಕರ್ಕೊಂಡು ಬರ್ಲಿಕ್ಕಿತ್ತು. ಆಮೇಲೆ ಹಬ್ಬಕ್ಕೆ ಹೋಗ್ಲಿಕ್ಕೆ ಎಲ್ಲ ಉಂಟು. ಎಲ್ಲವನ್ನು ನಾನು ಕ್ಯಾಪ್ಚರ್ ಮಾಡಿ ಯೂಟ್ಯೂಬಲ್ಲಿ ಹಾಕ್ತೇನೆ. ಈ ವಿಡಿಯೋನ ಎಂಡ್ ತನಕ ನೋಡಿ, ಒಳ್ಳೆ ಒಳ್ಳೆ ವಿಷಯಗಳು ನಿಮ್ಗೆ ಸಿಗ್ತದೆ. ನೋಡುವಂಥದ್ದು ಸಮಾಚಾರ ತುಂಬ ಇತ್ತು. ನಾನು ಆಂಜನೇಯ ದೇವಸ್ಥಾನ ಹೋಗ್ತಿದ್ದೇನೆ ಉಂಟು, ಅಲ್ಲಿಗೆ ಸಹ ಹೋಗಿಕೊಂಡು ಎಲ್ಲ ಇವತ್ತು ತುಂಬ ಕೆಲಸ ಇತ್ತು, ತುಂಬ ಕಡೆ ಹೋಗ್ಲಿಕ್ಕಿತ್ತು, ಎಲ್ಲ ಕಡೆ ಹೋಗ್ಲಿಕ್ಕಿತ್ತು. ಯಾವುದೇ ನಮಗೆ ಬಿಡು ಪ್ಲೇಸ್ ಸಮೇತ ಅಲ್ಲ, ಎಲ್ಲದಕ್ಕೂ ಹೋಗ್ಲೇಬೇಕು ನಮಗೆ. ಮತ್ತೆ ಅಲ್ಲಿ ಹೋಗಿ ವಿಡಿಯೋ ಮಾಡ್ತೇನೆ. ನಮ್ಮ ಮನೆಯಲ್ಲೇ ಬೆಳೆದಂಥ ಒಂದು ಹೂವಿನ ಸಮೇತ ಕೊಯ್ಕಂತೆ ದೇವರಿಗೆ. ವರ್ಷಕ್ಕೊಂದೇ ಸಲ ತೇರಿಗೆ ಪೂಜೆ ಮಾಡೋದು. ಎಸ್, ಹೂವು ಕೊಯ್ದೆ. ನನಗೆ ಹೂವು ಗಿಡಕ್ಕೆ ಪೆಟ್ಟಾದರೆ ತುಂಬ ಬೇಜಾರಾಗೋದು, ಎಂತ ಮಾಡಲಿಕ್ಕಿಲ್ಲ. ಒಂದೇ ಒಂದು ಹೂ ಕೊಯ್ದರೆ ಚೆಂದ ಅಲ್ಲ, ಒಂದು 2-3 ಹೂ ಕೊಯ್ಕೊಂಡು ಹೋದೆ. ನನ್ನ ಮನೇಲಿ ತುಂಬ ಹೂವನ್ನ ಸಮೇತ ಬೆಳೆಸಿ ಇಟ್ಟಿದೆ. ಮತ್ತೆ ಎಂತಕ್ಕೆ ಇದು ಮಾಡಬೇಕು, ಹೂವು ಕೊಯ್ಕೊಂಡು ಹೋಗ್ತೆ. ಇದು ಸಹ ಹೂ ಕೊಯ್ಕಂತೆ, ಒಂದು 2-3. ಓ ರಾಮ. ಇದೆಲ್ಲ ನಮ್ಮ ಮನೆಯಲ್ಲೇ ಬೆಳೆದಿರುವಂಥ ಹೂಗಳು. ಮನೆಯಲ್ಲೇ ಬೆಳೆದಿರೋ ಹೂಗಳನ್ನ ದೇವರಿಗೆ ತಗೊಂಡು ಹೋಗಿ ಇಟ್ಟರೆ ದೇವರಿಗೂ ಖುಷಿ ಆಯ್ತು, ನಮಗೂ ಖುಷಿ ಆಯ್ತು, ಹೂವಿಗೂ ನಾನು ದೇವ್ರು ಮುಡಿ ಸೇರಿದೆ ಅನ್ನುವಂತಹ ಒಂದು ಖುಷಿ ಆಗುತ್ತೆ ಅಂತ ಹೇಳಿ ನನ್ನ ಅಮ್ಮ ಹೇಳಿದ, ಗೊತ್ತಿಲ್ಲ. ಎಲ್ಲ ಸಮ. ನಂಗೆ ಚಪ್ಪಲ್ ಹಾಕಂಕೆ ನೆನಪಿಲ್ಲ, ಸೀದಾ ಹೋಯ್ದೆ. ಈಗ ಚಪ್ಪಲ್ ಹಾಕೊಂಡು ಹೋಯ್ಕು. ಎಸ್, ಚಪ್ಪಲ್ ಹಾಕೊಂಡಾಯ್ತು. ಇನ್ನು ನಾನು ಹೊರಟು ಸೀದಾ ನಾನು ಫಸ್ಟಿಗೆ ಮಾಯಿ ಮನೆಗೆ ಹೋಗ್ತೆ. ಮಾಯಿ ಮನೆಗೆ ಹೋಗಿ ಮಕ್ಕಳನ್ನ ಕರ್ಕೊಂಡು ಅದಾದ್ಮೇಲೆ ದೇವಸ್ಥಾನಕ್ಕೆ ಹೋಗ್ತೆ. ಬಾಯ್. ಏನು? ಹಾಂ, ಆಗ ಕಾಲ್ ಮಾಡಿ ಬರಲಿಕ್ಕೆ ಹೇಳಿದೆ. ನೀನು ಇನ್ನೂ ರೆಡಿಯೇ ಇಲ್ಲ, ಈಗನೇ ಹೇಗೆ ಇರ್ತೀಯ? ಹೋಗು ರಪ್ಪ. ಮಕ್ಕಳನ್ನ ಹಿಡ್ಕೊಂಡಾಯ್ತು. ಇಲ್ಲಿಂದ ಆಂಜನೇಯ ದೇವಸ್ಥಾನಕ್ಕೆ ಹೋಗುವಂತ ಎನಿಸಿ ಇವಾಗ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಮತ್ತೆ ವಾಪಸ್ ಇಲ್ಲಿಗೆ ಬಂದು ಲಗೇಜ್ ಎಲ್ಲ ಇಟ್ಟಿರೋದು ತಗೊಂಡು ಹೋಗಬೇಕು. ಇವಾಗ ಫಸ್ಟ್ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬರುತ್ತೆ. ಅದೆಲ್ಲ ನಂಗೆ ಗೊತ್ತಿಲ್ಲ, ಹುಣ್ಣಿಮೆ ಅಮಾವಾಸ್ಯೆ ಎಲ್ಲ ಗೊತ್ತಿಲ್ಲ. ಹಾಂ, ಇವಾಗ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಪ್ರಯುಕ್ತ ನಾವೀಗ ದೇವಸ್ಥಾನಕ್ಕೆ ಹೊರಟಿದ್ದೇವೆ. ನಾನು, ಆದಿ ಮತ್ತೆ ದುಂಬಿ ಬತ್ತೀಯಾ? ಇದೆಂತ ಬಾಯಿ ಹಂಗಲ್ಲ? ಅದ ನರಸಿಂಹ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವಾಗ ಗುರು ನರಸಿಂಹ ದೇವಸ್ಥಾನ. ದುಂಬಿ ಕೈ ಕೊಡು ಗಾಡಿ ಇತ್ತು. ಎಸ್, ಇವಾಗ ಇಲ್ಲಿಂದ ಪೂಜೆ ಅದು ದರ್ಶನ ಮಾಡ್ಕೊಂಡು ಕೈ ಹಿಡ್ಕೊಂಡು ಕಾಕಂದು ದರ್ಶನ ಮಾಡ್ಕೊಂಡು ದುಂಬಿ ಇದ್ದಾನೆ ನೋಡಿ. ದರ್ಶನ ಮಾಡಿಕೊಂಡು ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು. ಇವನು ಕೈ ಬಿಟ್ಟರೆ ಓಡ್ತಾ ಆಚೆ ಈಚೆ ಹೋಗಿ ಏನಾದರೂ ರಗಳೆ ಆಗಬಾರ್ದಂತ ಹೇಳಿ ಕೈ ಹಿಡ್ಕೊಂಡೇ ಇರ್ಬೋದು, ಸಣ್ಣವ ಅಲ್ಲ. ಇಲ್ಲಿ ತನಕ ಬಂದಾಯ್ತಲ್ಲ, ಆದಿಗೆ ಮತ್ತು ಧ್ರುವಂಗೆ ಇಲ್ಲಿ ಒಂದು ಪ್ರಾಣಿ ಎಲ್ಲ ಇತ್ತು, ತೋರಿಸಿಯೇ ಬಿಡುವ ಅಂತ ಎಣಿಸಿದೆ. ಇವನು ಕಾಂಬ ಅಂತಿದ್ದ. ಇವನಿಗೆ ಧ್ರುವಂಗೆ ಆ್ಯನಿಮಲ್ಸ್ ಎಲ್ಲ ಅಂತ ಹೇಳಿದರೆ ತುಂಬ ಇಷ್ಟ. ನೋಡುವ ಅಲ್ಲಿ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಪರ್ಮಿಷನ್ ಕೊಟ್ಟರು ನೋಡ್ಕೊಂಡು ಬನ್ನಿ ಅಂತ ಹೇಳಿ. ಧ್ರುವ ಇಲ್ಲಿ ನೋಡು, ಧ್ರುವ ಪಾರಿವಾಳ ನೋಡು. ಬೆಕ್ಕು ಯಾರ್ದು ಮನೆದಲ್ಲ ಇವ್ರದ್ದೇ. ಅಲ್ಲಿ ಕಾಣು ಬಾತುಕೋಳಿ ಕಾಣು.
ತಿಂಡಿ ಆ ಕೊಡ್ತೀನಿ ವಾಸನೆ. ಆಗ ಒಂದು ಇತ್ತಲ್ಲ. ಎಲ್ಲ ಪಾರಿವಾಳ ಇದೆ. ಧ್ರುವ ಪಾರಿವಾಳ ನೋಡು. ತಿನ್ನ ಬೇಕಾ ನಿಂಗೆ? ಬೇಡ. ಡಕ್ಸ್ ನೋಡು. ಅಲ್ಲ ಬಾತುಕೋಳಿ. ಅದೆಂತದು? ನೋಡಿದ್ಯಾ? ಎಲ್ಲಿ ಬಪ್ಪದು? ಅದು ಒಂದು ಇತ್ತಲ್ಲ. ಏನು ಕೋಳಿ? ಎಷ್ಟು ದೊಡ್ಡದಿತ್ತಲ್ಲ. ಇದು ಬಾತ್ಕೋಳಿ. ಕರು ಎಲ್ಲ ದನ ಎಲ್ಲ ಒಟ್ಟಿಗೆ ಇತ್ತು ಮಾತ್ರ. ದನ ಹುಲ್ಲೆಂತ ಮಾಡ್ತಾರೆ ಯಾರು? ತಗೊಳಪ್ಪ ಮನೆಗೆ. ಇದೆಂತ ಇದು ವಿಚಿತ್ರ ನಮ್ಮದು. ಎಂಥದಪ್ಪ ಅಷ್ಟು ಚೆಲ್ಲ ಮರೆಯ. ಅದು ಬೇರೆನೆ, ಇದು ಬೇರೆ. ಇದು ಎಂತಂತ ನಂಗೆ ಗೊತ್ತಿಲ್ಲ. ಅವಾಗ ನೀವು ಅದನ್ನ ಕೊಟ್ರಿ ಅದನ್ನ ಯಾವ್ದನ್ನ? ಬೆಕ್ಕಿನ. ಕುರಿಮರಿ. ಕುರಿ ಮರಿಯ ಕಬ ಮುಟ್ಟಿ ಕಬ ಮುಟ್ಟಿ ಕಾಣು. ಕುರಿಯ ಕೈ ಹೊತ್ತಿಲ್ಲ. ಕೈ ಗೊತ್ತಾ? ಕಣಿ ಕೈ ಹಾಕ್ಬೇಡ. ಕಚ್ಚದ? ಕಚ್ಚದ? ನಿಜ ಕಚ್ಚದ? ಕಚ್ಚಿಲ್ಲ. ತುಂಬಾ ಹಕ್ಕಿಗಳೆಲ್ಲ ಇತ್ತು. ಕಲ್ಕ ಒಂದು ಕಾರ್ಯ. ಹಾ ಕಲ್ಕ ಒಂದು ಕಾರ್ಯ. ಮುಟ್ಬೇಡ. ಯಾಕೆ? ಬೇಡ ಮುಟ್ಬೇಡ ಅಷ್ಟೇ. ಕಚ್ಚುತ್ತಾ? ಕಚ್ಚುತ್ತೆ. ಎಲ್ಲ ಕಚ್ಚುತ್ತು. ನೀವು ಮುಟ್ಟಬೇಡ. ಎಲ್ಲ ದೂರದಿಂದ ಕಾಂಬುದಕ್ಕ. ಮೊಲ 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 ಕಾಣು ದುಂಬಿ. ಮೊಲನ? ಇದೇ ಮೊಲ. ರ್ಯಾಬಿಟ್ಟು. ತೆಗಿಲ್ಲ? ತೆಗಿಬೇಡ. ಯಾಕೆ? ತೆಗಿಬಾರ್ದು. ಓಡಿ ರೆಡಿ ಕೊಡ್ತೇವೆ. ಇದು ಕುರಿ. ಆಡ, ಕುರಿ, ಮೇಕೆ. ನೋಡಿ ಬರುತ್ತಂತದ್ದು. ಬೆಕ್ಕಲ್ಲ. ಅಕ್ಕನ ಒಂದು ಬನ್ನಿ ಬನ್ನಿ ಬನ್ನಿ, ಕೆರೆಗೆ ಹೋಗೋಣ. ಬೀಚ್ ಅಲ್ಲ, ದೇವ್ರದ್ದು ಕೆರೆ. ಬಾ ಬಾ ಬಾ. ಕೆರೆ ಕೆರೆ ಅದು, ಬೀಚ್ ಅಲ್ಲ. ನನ್ನ ಕೈ ಹಿಡ್ಕೊಂಡಿರ್ಬೇಕು ನೀನು. ಮೀನು ನೋಡು, ಮೀನು. ಹಾಂ, ಹಿಡ್ಕೊಳಿಕ್ಕಾಗಲ್ಲ ಅದು. ಆಗಲ್ಲ ಅಷ್ಟೇ. ಇಲ್ಲಿ ಪ್ಯಾಂಟ್ ಎತ್ಕೋ, ಪ್ಯಾಂಟ್ ಎತ್ಕೋ ಫಸ್ಟು. ಇವಾಗ ಕೆಳಗಿಳಿ. ಇಲ್ಲಿ ಇನ್ನೊಂದು ಸ್ಟೆಪ್ ಇಳಿ, ಬರೋಲ್ಲ. ಹಾಂ ಇಳಿ ಇಳಿ. ಯಾಕೆ? ಒಂದು ಸ್ಟೆಪ್ ಕೆಳಗಿಳಿ ಅಮ್ಮ. ಇಲ್ಲಿ ನಾನು ಇಟ್ಕೊಡೆ. ಹಾಂ, ಮತ್ತೆ ನಿಮ್ಗೆ ಕರ್ಕ ಬರ್ತಾ ಬಂದೈತಿ. ಗಟ್ಟಿ ಮಾಡಿ ಇಟ್ಕೊಳ್ಳಿ. ತಲೆಯಲ್ಲ. ಹಾಂ, ಒಂಚೂರು ಜಾರುತ್ತೆ ಕೈ ಕೈ. ಹಾಂ, ಕಾಲು ಜಾರ್ತ. ನೀವು ಅಂದ ಮುಂದೆ ಹೇಳಿ ಹೌದಾ? ಎಷ್ಟು ದೊಡ್ಡದು? ಹೌದಾ? ಮನೆಗೆ ಬಿಟ್ಟಿಗೆ ಹೋಗ್ತೇನೆ ನಾನು. ಬೇಡ. ಹಾಂ ಇದು ಮತ್ತೊಂದು ಮತ್ತೆ ಕೆಣಕು. ಕೆಳಗಿಳಿಯಕ್ಕಿಲ್ಲ. ವಿದೌಟ್ ಮೈ ಪರ್ಮಿಷನ್ ನೀನು ಕೆಳಗಿಳಿಯಕ್ಕಿಲ್ಲ. ಕಾಲ್ ಮೇಲೆ ಇಡು. ಬೇಡ ಬೇಡ ದುಂಬಿ, ಬೇಡ. ನೀ ಗುಡ್ ಬಾಯ್ ಅಲ್ಲ, ಅಕ್ಕನೊಟ್ಟಿಗಿರ್ಬೇಕು. ಬಾ ಹೋಗ. ಹಾಂ ಪ್ರಾಣಿ ಆಯಿತು. ಇಲ್ಲ ಇಲ್ಲ ಇಲ್ಲ, ಪ್ರಾಣಿ ಆಯ್ತಲ್ಲ. ಈಗ ದೇವಸ್ಥಾನಕ್ಕೆ ಹೋಗೋದು. ಬಾಬಾ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ. ಪ್ರಾಣಿ ಆಯಿತು, ಹೋಗು ಹೋಗು.
ಕಬ್ಬಿನ ಅದ ಇಪ್ಪತ್ತೈದಾ ಸಾಕು ಕುಡಿ ಪೂರ ಕುಡಿ ಯಾಕೆ ಅವನಿಗೆ ಅಣ್ಣಂದೇ ಎಳ್ಕಂಡೆ ಕುಡಿ ಓ ಇವಾಗ ನಾವು ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೇವೆ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೇವೆ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಇವತ್ತು ಹನುಮ ಜಯಂತಿ ಆಗಿರೋದ್ರಿಂದ ತುಂಬ ಜನ ಸಾಯಿದ್ದಾರೆ ಈಗ ಫಸ್ಟ್ ಒಂದು ಎಣ್ಣೆ ತಗೊಳ್ಳುವ ಬಾ ಎಣ್ಣೆ ತಗೊಳ್ಳುವ ಆದಿ ತಗೋ ಒಂದು ಬಾ ಎಣ್ಣೆ ಕಾಣು ಕಂಡ್ಯಾ ಎಂತ ತೋರಿಸ್ತೋ ಎಂತ ತೋರ್ತೋ ಎಣ್ಣೆ ಅಲ್ಲ ಮುಖ ಕಾಣ ಮುಖ ತೋರ್ತಾ ಕಣ್ಬಾಯಿ ತೋರ್ತಾ ಮುಖ ತೋರ್ತಾ ದೇವತೆ ಪ್ರೇ ಮಾಡ್ದ್ಯಾ ತಕೋ ಹೋಗಾ ಪ್ರಸಾದ ಬೇಗ ತಿನ್ನು ಇವತ್ತು ಮೇ ಬಿ ಹನುಮ ಜಯಂತಿ ಪ್ರಯುಕ್ತ ಇರಬೇಕು ಎಲ್ಲರಿಗೂ ಕರ್ಗುಂಜಿ ಹಣ್ಣು ಕೊಡ್ತಾ ಇದ್ರಿ ಇಲ್ಲಿ ಭಾರಿ ಖುಷಿ ಆಯ್ತು ತಾವು ಬಿಸಿಲು ನೆತ್ತಿ ಮೇಲಿರುವಾಗ ಇಂಥದ್ದೆಲ್ಲ ಒಂದು ಕೊಟ್ಟರೆ ಖುಷಿ ಆಯ್ತು ಯಾರಿಗೇ ಆದರೂ ನಾ ಗಾಡಿ ಪಾರ್ಕ್ ಮಾಡಿದೆ ಇವಾಗ ನಾವು ಅವರಲ್ಲಿ ಹಬ್ಬಕ್ಕೆ ಬಂದಿತ್ತು ಇಲ್ಲಿ ಇವತ್ತು ತೇರು ಎಳೆಯೋದು ರಥೋತ್ಸವ ಸೊ ಈಗ ಇಲ್ಲಿಂದ ಮುಗಿಸ್ಕೊಂಡು ಇವತ್ತು ವರ್ಷಕ್ಕೊಂದು ತೇರಿಗೆ ಕಾಯಿ ಒಡೆಯೋದು ಪದ್ಧತಿ ಇತ್ತು ಹಣ್ಕಾಯಿ ಮಾಡಿಸುವಂಥದ್ದು ಈಗ ಹಣ್ಕಾಯಿ ಮಾಡಿಸ್ಕೊಂಡು ಹೋಗಬೇಕು ನನ್ನ ಸೀನಿಯರ್ಸ್ ಎಲ್ಲ ಇಲ್ಲೇ ಇದ್ರು ಮಾವನ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದೆ ಸುಮಾರು ಮಕ್ಕಳಿಲ್ಲ ಮಾವಂಗೆ ಎರಡೇ ಇರ್ಬೋದು ಒಂದು ಮಾವಂಗೆ ಎರಡು ಇನ್ನೊಂದು ಮಾವಂಗೆ ಒಂದು ಮತ್ತು ಮಾವಂಗೆ ಮತ್ತೊಂದು ರಥ ನೋಡಿ ಓಲಿಟ್ಟಿದ್ದಾರೆ ನಿಮ್ಗಿಂತ ಸೀನಿಯರಾ ಪರಿಚಯ ಉಂಟಾ ಮೆಟ್ಟಲ್ ಬದಿ ಇಡಕ ಧ್ರುವ ಊಟ ಮಾಡ್ಕೊಂಡು ಹೋಪ ಕುಡಿ ನೀರು ಕುಡಿ ಊಟ ಮಾಡ್ಕೊಂಡು ಹೋಪ ಆಯ್ತಾ
ಹಬ್ಬದ ಊಟ ಅಂದ್ರೆ ಎಂತ ಗೊತ್ತಾ? ಇದೆ. ಈಗ ತಿಂತಿದ್ದೆಲ್ಲ ಇದೆ. ಇವಾಗ ಸಂಜೆ ರಥ ಎಳಿತಾರೆ. ಆಗ ಹೇಳೋದು ಸ್ವಲ್ಪವೇ ಎಳ್ದಿರೋ, ಇವಾಗ ಫುಲ್ ಎಳಿತರೋ. ಅದನ್ನ ಕಾಂಬಕ್ಕೋಸ್ಕರ ನಾನು ಮತ್ತೆ ಆದಿ ಇವಾಗ ಅವರಲ್ಲಿ ಹಬ್ಬಕ್ಕೆ ಹೊತ್ತಿತ್ತು. ಅಲ್ಲಿ ಹೋಗಿ ವಿಡಿಯೋ ಮಾಡ್ತೆ. ಬಾಯ್. ಕೆನೆಯಾಗಿ ನೀರಲ್ಲಿ ಬೇರಾಗಿ ಆಯಾಗಿರುವೆ ರಾಘವೇಂದ್ರ. ಅಲದಲ್ಲಿ ಆಲದೆಲೆಯ ಮೇಲೆ ಮಲಗಿದ್ದಾಗ ಕಡಲಿಗೆ ಆನಂದದಿ ಮನಕ್ಕೆ ಬಾರಯ್ಯ ಬಾಬಾ 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 ಬಕುತಾರ ಪ್ರಿಯ ಶ್ರೀನಿವಾಸರ. ನಮ್ಮೂರು ಹಬ್ಬ ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ತಾ ಇತ್ತು. ತೇರು ಹೇಳಿದ್ರು ಎಷ್ಟು ಚಂದ ಆಯಿತು, ಖುಷಿ ಆಯಿತು ಕಾಂಬಕ್ಕೆ. ಬಾಯ್. ಇವಾಗ ಕಾರಲ್ಲಿ ಹೋಗ್ತಾ ಇದ್ದೇನೆ. ಎಂತ ಹೇಳಕ್ಕೆ ಬಂದೆ ಎಂತಂತಾನೆ ಮರ್ತೋಯ್ತು. ಧ್ರುವ ಪಾಪ ನೀವೆಲ್ಲ ಬಿಟ್ಟಿ ಬಪ್ಪದಮ್ರಿ ಈಗ ಬಿಟ್ಟಿ ಬಪ್ಪ. ಬೇಡ ಬೇಡ ನಾಗಮಂಡಲಕ್ಕೆ ಬಂದಿದ್ದೇವೆ. ಮಂದಾರ್ತಿಯಲ್ಲಿ ನಡೆಯುವ ನಾಗಮಂಡಲ. ನಾನು, ಧ್ರುವ, ಅಮ್ಮ, ಪಪ್ಪ, ಆದಿ, ರಕ್ಷಿತ ಎಲ್ಲ ಬಂದಿತ್ತು. ಫುಲ್ಲು ಜನ, ಇಲ್ಲಿಂದ ಹಿಡಿದು ಅಲ್ಲಿ ತನಕ ಇದ್ರು. ಸಾಧಾರಣ ಊಟದ ಹಾಲಲ್ಲೇ ಒಂದು 7-8 ಸಾವಿರ ಜನ ಇದ್ದಂಗೆ ಇದ್ದೀರಿ. ಬನ್ನಿ ರಾಕು ಬತ್ತ
ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸಾಧಾರಣ ಸುಮಾರೆಲ್ಲ ಆಯ್ತು ಇವತ್ತು. ಫಸ್ಟಿಗೆ ಹವರಲ್ಲ ಹಬ್ಬ, ಆಮೇಲೆ ಮಂದಾರ್ತಿಯಲ್ಲಿ ನಾಗಮಂಡಲ ಎಲ್ಲ ಆಯಿ ಇವಾಗ ಈ ಬ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಯಾರೆಲ್ಲ ನನ್ನ ವಿಡಿಯೋನ ಫುಲ್ ನೋಡಿದ್ದೀರಿ ಅವರಿಗೆಲ್ಲರಿಗೂ ತುಂಬ 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 ಥ್ಯಾಂಕ್ ಯು. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಕಮೆಂಟ್ಸ್ ಎಲ್ಲ ಹಾಕ್ತಾ ಇರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಆಯಿತಾ, ಯಾರು ಮಾಡದವರಿದ್ದರೆ. ಬಾಯ್. ನನ್ನ ಕಾರು ಇಲ್ಲಿದೆ. ನಾಗಮಂಡಲ ಎಲ್ಲ ತುಂಬ ಚೆಂದ ಆಯಿತು, ಭಾರಿ ಖುಷಿ ಆಯಿತು ನಮಗೆ ನಾಗಮಂಡಲಕ್ಕೆ ಬಂದು. ಇವಾಗ ನಾಗಮಂಡಲ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ತಾ ಇದ್ದೇವೆ. ಈ ವಿಡಿಯೋ ಯಾರೆಲ್ಲ ಎಂಡ್ ತನಕ ನೋಡಿದಿರಿ ಅವರಿಗೆಲ್ಲ ತುಂಬ 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 ಥ್ಯಾಂಕ್ ಯು. ತುಂಬ 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 ಥ್ಯಾಂಕ್ ಯು. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗುವ. ಬಾಯ್.